ಬೆಳಗಾವಿಯಲ್ಲಿ ಮಣ್ಣು ಕುಸಿದು ಕಾರ್ಮಿಕರಿಬ್ಬರ ಸಾವು. ಅಪಾರ ಪ್ರಮಾಣದ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಸಾವಿಗೀಡಾಗಿದ್ದು, ಕೆಯುಡಬ್ಲ್ಯೂಎಸ್ ಮತ್ತು ಡಿಬಿ ಇಲಾಖೆ ನೇತೃತ್ವದಲ್ಲಿ ಕೈಗೊಂಡಿದ್ದ ಕಾಮಗಾರಿ ಬೆಳಗಾವಿಯ ಕನಕದಾಸ ಸರ್ಕಲ್ ಬಳಿ ನಡೆದ ಘಟನೆ ಇದು. ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪಾರ ಪ್ರಮಾಣದ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಸಾವನ್ನಪ್ಪಿದ ಘಟನೆ ಬೆಳಗಾವಿಯ ಕನಕದಾಸ ಸರ್ಕಲ್ ಬಳಿ ನಡೆದಿದ್ದು, ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಪಟಗುಂಡಿ ಗ್ರಾಮದ 38 ವರ್ಷದ ಬಸವರಾಜ ಸರ್ವಿ ಮತ್ತು 20 ವರ್ಷದ ಶಿವಲಿಂಗ ಸರ್ವಿ ಎನ್ನುವ ಇಬ್ಬರು ಕಾರ್ಮಿಕರು ಉಸಿರುಗಟ್ಟಿ ಕೊನೆಯುಸಿರೆಳೆದಿದ್ದಾರೆ. ಕರ್ನಾಟಕ ರಾಜ್ಯ ಕುಡಿಯುವ ನೀರು ಮತ್ತು ಒಳಚರಂಡಿ ಇಲಾಖೆ ನೇತೃತ್ವದಲ್ಲಿ ನಡೆದ ಕಾಮಗಾರಿ ಇದಾಗಿದ್ದು, ಜೆಸಿಬಿ ಬಳಸಿ ಅಂಡರ್ ಗ್ರೌಂಡ್ ಚರಂಡಿ ಕಾಮಗಾರಿ ಮಾಡುವ ವೇಳೆ ಈ ಅವಘಡ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಇನ್ನು ರಕ್ಷಣಾ ಕಾರ್ಯಾಚರಣೆ ಬಳಿಕ ಮೃತವಾಗಿ ಪತ್ತೆಯಾದ ಬಸವರಾಜ ಮತ್ತು ಶಿವಲಿಂಗ ಅವರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆಂದು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಡಾಕ್ಟರ್ ಯಾರದಾರಲ್ಲ ಅವರು ಈ ಸ್ಪಾಟ್ ಮೇಲೆ ಬರ್ಬೇಕ್ರಿ. ಅವ್ರು ಬಂದ ಮೇಲೆ ನಾವು ಅವ್ರ ಕೂಡ ಅವ್ರು ಏನು ಹೇಳ್ತಾರೋ ನಾವೇ ನಾವು ಚರ್ಚೆ ಮಾಡಿ ಮೃತದೇಹ ತೊಗೊಂಡು ಹೋಗ್ತೀವಿ. ಮಟ್ಟ ನಾವು ಇಲ್ಲಿ ಬಾಡಿ ಅಂತ ತೊಗೊಂಡು ಹೋಗೋದಿಲ್ಲ. ನಾವು ಇಲ್ಲಿಂದ ಯಾವುದೇ ಸುರಕ್ಷತೆ ಇದನ್ನು ಕೊಟ್ಟಿರ್ಕಿಲ್ಲ ಅವ್ರಿಗೆ ಏನು ಕೊಡಲ್ಲ. ಈಗ ಈ ರೀತಿ ಆಗಿದ್ರಿ ಮತ್ತು ಅವು ಪಾಪ ಬಡ ಕುಟುಂಬ ಅವ. ಆ ಮಗ ಒಂದು ಹುಡುಗಂದು ಮದುವೆ ಆಗಿಲ್ಲ. ಆ ತಂದೆ ಭಾಳ ಬಡ ಕುಟುಂಬದಿಂದ ಬಂದಂತಾರ ಅವ್ರು ಏನೂ ಇಲ್ಲ. ತಂದೆ ಸಲುವಕ್ಕಾಗಿ ಇಲ್ಲಿ ದುಡಿಯಾಕೆ ಬಂದವ್ರಿ ಅವರು. ಇವ್ರು ಈ ಬಸವರಾಜ ಸರ್ವಿಗೆ ಏನಂತ್ರಿ, ಇವ್ರಿಗೆ ಯಾವ ಮಕ್ಕಳದವ್ರಿ ಎಜುಕೇಷನ್ ಮಾಡ್ಸತ್ತಾನ ಮಕ್ಕಳ್ರಿ. ದುಡಿದು ಎಜುಕೇಷನ್ ಮಾಡ್ತಾನೆ. ಒಂದು ಗುಂಟೆ ಹೊಲ ಇಲ್ಲ, ಏನೂ ಇಲ್ಲ ರೀ ಇವ್ರದ್ದು. ಆ ದುಡಿಮೆಗಾಗಿ ಬಂದನ್ರಿ ಇಲ್ಲಿ ಉಂಟ. ಇಂಥ ಈ ಇವ್ರ ಸಾವಿಗೆ ಇನ್ನೂ ಮಟ್ಟ ಅಧಿಕಾರಿಗಳು ಬಂದಿಲ್ಲ ಅಂದ್ರೆ ಅವ್ರು ಎಷ್ಟು ಬೇಜವಾಬ್ದಾರಿತನ ಮಾಡೋದನ್ನ ತಿಳ್ಕೊಬೇಕು. ಅಂದ್ರೆ ಮನುಷ್ಯರ ಜೀವಕ್ಕೆ ಬೆಲೆನೇ ಇಲ್ದಂಗೆ ತಿಳ್ಕೊಂಬಿಟ್ಟಾರ ಅವ್ರು. ಅಷ್ಟು ನಮ್ಗೆ ದುಃಖ ಆದ್ರಿ. ನಮ್ಮ ಸ್ನೇಹಿತರವ ಭಾಳ ನಮಗೆ ಒಡನಾಟ್ರಿ. ಅವ್ರಿಗೆ ಜೀವಕ್ಕೆ ಬೆಲೆನೇ ಇಲ್ದಂಗೆ ಮಾಡಿಬಿಟ್ಟಾರೆ ಇವರು. ಅವ್ನ ಮೇನ್ ಕಾಂಟ್ರಾಕ್ಟ್ ಬರಬೇಕು ಇಲ್ಲಿ ಮತ್ತು ಅಧಿಕಾರಿಗಳು ಬರಬೇಕು. ಹಣ ಮತ್ತು ನಮ್ಮ ಸ್ಪಾಟ್ ಮೇಲೆ ನಾವು ತೆಗಿಯೋದಿಲ್ಲ, ಇಲ್ಲ ಧರಣಿ ಕೊಡ್ತೀವಿ ನಾವು ಇಲ್ಲಿ ಹಣ ಬರೋವರೆಗೆ. ನಾವು ಕಾರ್ಪೊರೇಷನ್ ಮಾಡ್ತಾ ಇದ್ರು, ಅವ್ರ ಕಮಿಷನರ್ಸ್ ಕೂಡ ಬಂದಿಲ್ಲ, ಯಾರೂ ಬಂದಿಲ್ಲ ರೀ. ಒಟ್ಟು ಏನೋ ಮಟ್ಟ ಎಷ್ಟು ಗಂಟೆಗೆ ಭಾಳ ಮಾಡಿ 11 ಗಂಟೆಗೆ ಆಗಿದ್ರಿ. 11 ಗಂಟೆಗೆ ಆದ್ರೆ ಇಲ್ಲಿವರೆಗೆ ಯಾರು ಏನಾಗಿತ್ತು ಅಂತ ಕೇಳಕ್ಕೂ ಬಂದಿಲ್ಲ ಅವ್ರು ಇಲ್ಲಿವರೆಗೆ. ಅಂತ ನೀವು ಅಲ್ಲಿ ಸರಿಯಾದ ಮಾಹಿತಿ ಕೊಟ್ಟಿಲ್ಲ ಅವ್ರು. ಅಲ್ಲಿ ನೀವು ಬರ್ರಿ, ಅವ ಏನೋ ಕಾಂಟ್ರಾಕ್ಟರ್ ಮಾತಾಡಿರ್ತೀರಿ ನಮ್ಮ ಅಲ್ಲಿ ಮನೆಗೆ. ನೀವು ಬರ್ರಿ, ಜಲ್ದಿ ಬರ್ರಿ ನೀವು ಅಷ್ಟ ಅಂತಾನಂತ್ರಿ. ಅಲ್ಲಿ ಏನೈತಿ ಅಂತ ಐತಿ ಮಾಹಿತಿನೂ ಇಲ್ಲ. ಹಿಂಗೈತಿ. ನೀವು ಈ ಮೀಡಿಯಾ ಮುಖಾಂತರ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾವು ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡ್ಕೊತೀವಿ. ನಾವು ಬಸವರಾಜ್ ತವರ್ತೀವಿ ಪಟ್ಕೊಂಡ್ವಿ. ಏನಾಗಿದೆ? ಬೆಳಿಗ್ಗೆ 11 ಸುಮಾರು TV ಚಾನಲ್ನಾಗ ಬ್ರೇಕ್ ನ್ಯೂಸ್ ಅಂತ ಬರಾಕೈತ್ರಿ. ಆದರೆ ಇಂಥ ಬೆಳಗಾವಿ ಪೈಪ್ಲೈನ್ ಮಾಡೋ ಟೈಮ್ದಾಗ ಪೈಪ್ಲೈನ್ ಕೆಲಸ ಮಾಡುವಾಗ ಪೈಪ್ ತೆಳಗೆ ನಿಂತು ಜೋಡಿಸುವಾಗ ಪೈಪ್ ನೆಲ ಕತ್ತರಿಸಿ ಬಿದ್ದು ಮೇಲೆ ದುರ್ಮರಣಾಗೈತಿ ಅಂತೇಳಿ ಇದನ್ನು ಹೆಸರು ಏನು ಹೇಳಲಿಲ್ಲ. ಅದಕ್ಕಾಗಿ ಅಲ್ಲಿ ನಮ್ಮ ಮನೆ ಎದುರಿಗೆ ಅದಾರ ಇವರು ಡೆತ್ ಅದ ಬಸವರಾಜ್ ಅಂತೇಳಿ. ಅಲ್ಲಿ ಅವ್ರಿಗೆ ಹೋಗಿ ಹೇಳಕ್ಕೆ ಹೋದ್ವಿ ನಾವು. ಅಷ್ಟ್ರಾಗ ಅವ್ರಿಗೆ ಕಾಂಟ್ರಾಕ್ಟರ್ ಯಾರೋ ಫೋನ್ ಮಾಡಿದ್ರು ಅವರು. ಆದರೆ ಈಗ ಡೆತ್ ಆದ ನಂತರ ಕಾಂಟ್ರಾಕ್ಟರ್ ಬಂದಿಲ್ಲ, ಯಾರೂ ಬಂದಿಲ್ಲ, ಮುನ್ಸಿಪಾಲ್ಟಿ ಅವರು ಯಾರೂ ಬಂದಿಲ್ಲ, ಇಲ್ಲಿ ನಗರಸಭೆದವರು ಅಧಿಕಾರಿಗಳು ಯಾರಿಲ್ಲ. ಹಾಂ ಹಾಂ ಸರ್. ಹಾಂ ಸರ್. ವಿಸಿಟ್ ಕೊಡ್ಬೇಕು ಫಸ್ಟ್. ಸಾವಿಗೆ ಬೆಲೆನೇ ಇಲ್ದಂಗೆ ಮಾಡ್ಯಾರ ಸರ್, ಬೆಲೆನೇ ಇಲ್ದಂಗೆ ಮಾಡ್ಯಾರ ಸರ್. ಅದಕ್ಕಾಗಿ ಇದನ್ನು ದಯಮಾಡಿ ನೀವು ನ್ಯೂಸ್ ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ಬೇಕಂತ. 11 ಗಂಟೆಗೆ ಆಗಿದೆ ಇಲ್ಲಿವರೆಗೂ ಯಾರು ಬರ್ದಾನ ಪರಿಸ್ಥಿತಿ ರೀ. ಇವ ಮಣಿತನ ನಡೆಸೋರು ಪಾಪ ದುಡ್ದ. ಅಲ್ಲಿ ಹಳ್ಳಿ ಗ್ರಾಮೀಣ ಪ್ರದೇಶದೊಳಗೆ ಕೆಲಸಗಳಿಲ್ಲ ಇಲ್ಲಿ ಬಂದಿದ್ರು ಪಾಪ. 600 ರೂಪಾಯಿ ದಿವಸ ಮತ್ತು ಊಟೋಪಚಾರ ಕೊಡೋದ್ರಿಂದ ಇಲ್ಲೇ ಬಂದ ಮನೆಗೆ ಊರು ಬಂದಿದ್ರು. 15 ದಿವಸ ಮಾಡಿ ಊರು ಅಂಬೇಡ್ಕರ್ ಜಯಂತಿ ಮಾಡಿ ಬಂದ ನಂತರ ಮತ್ತೆ ಈಗ ಬಂದಿರೋ ಅವ್ರು ನಿನ್ನೆ ಸಾಯಂಕಾಲ. ಇವತ್ತು ಬರ್ಬೇಕು ಮಾಡಿದರೆ ಅವರ ಮತ್ತು ಇವತ್ತು ಬರೋದಾರೆ ಹೋಗೋದ್ರಾಗ ಆಕೈತಿ. ನಿನ್ನೆ ಅವ್ರ ಜಾಗ ಬಿಟ್ಟು ಮತ್ತು ಇವತ್ತು ಬೆಳಿಗ್ಗೆ ಕೆಲಸಕ್ಕೆ ಚಾಲು ಮಾಡ್ಯಾರ. ಕೆಲಸ ಚಾಲು ಮಾಡಿದ್ರೆ 11 ಕಂದ್ರೆ ಹಿಂಗೆ ಟಿವಿಯಾಗ ನ್ಯೂಸ್ ಬಂದ ಕೂಡಲೇ ನಮಗೆ ಗೊತ್ತಾಗುತ್ತೆ ಸರ್. ಅದಕ್ಕಾಗಿ ಇಲ್ಲಿ ಬರ್ಗುಡ್ದ ಇಲ್ಲ. ನಾವು ಇಲ್ಲಿ ನಮ್ಮ ಕೆಲವೊಂದು ಪಟ್ಕೊಂಡವರು ಅದಾರೆ, ಅವರೆಲ್ಲ ಬಂದರೆ ಯಾರೂ ಅವ್ರನ್ನ ಕೇರ್ ಮಾಡಿಲ್ಲ. ಕಾಂಟ್ರಾಕ್ಟ್ರು ಬರಬೇಕಾಗಿತ್ತಲ್ಲ ಸರ್, ಕಾಂಟ್ರಾಕ್ಟ್ರ್ ಬರಬೇಕಾಗಿದ್ದು ಮೇನ್ ರೀ. ಮತ್ತು ಇವರು ನಗರಸಭೆದವ್ರು ಇದನ್ನು ಮಾಡಬೇಕಾಗಿದ್ರಿ, ಅವರು ಎಲ್ಲ. ಮತ್ತು ಹಿಂಗಾಗಿ ಇದೆಲ್ಲ ಭಾಳ ಒಂದು ಈ ಜೀವಕ್ಕೆ ಬೆಲೆನೇ ಇಲ್ದಂಗೆ ಮಾಡ್ಯಾರ. ಅದಕ್ಕೆ ದಯಮಾಡಿ ನೀವು ಸ್ವಲ್ಪ
ಈಗ ಬರ್ಬೇಕಂತ ಒತ್ತಾಯ ಮಾಡ್ತೀವಿ ಸರ್ ನಾವು ಅಧಿಕಾರಿಗಳು ಬರ್ಬೇಕಲ್ಲ. ಬರ್ಬೇಕಲ್ಲ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಈಗ ನಾವು ಹೋಗಿ ನಾವು ಬಾಡಿ ತೊಗೊಂಡು ಹೋದ್ವಿ ಅಂದ್ರೆ ಇದಕ್ಕೆ ನ್ಯಾಯ ಸಿಗೋದು ಹೆಂಗ್ರಿ ಹಿಂದಿದ್ದ ಬಡ ಅವ ಇವು ಅವ್ರ ಹಿಂದೆ ಇದ್ದಲ್ಲ ರೀ ಹಾಂ ರೀ ಅವ್ರನ್ನೆಲ್ಲ ರಕ್ಷಣೆ ಮಾಡವ್ರು ಯಾರು ರೀ ಅವ್ರ ಜೀವನೋಪಾಯ ಮಾಡವ ಇವ ರೀ ಇವರ ರೀ ಒಬ್ರು ಹುಡುಗರ ಅದಕ್ಕಾಗಿ ಇವ್ರಿಗೆ ನ್ಯಾಯ ಸಿಗ್ಬೇಕಂತೇಳಿ ನಾನು ಒಂದು ಲೆಕ್ಕ ಸರ್ ಓಕೆ ನಿಮ್ಮ ಹೆಸರು? ನನ್ನ ಹೆಸರು ಬಾಳೇಶ್ ಬನಟ್ಟಿ ಅಂತ ಸರ್.